ರಾಜ್ಯದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮತಗಳ್ಳತನ ನಡೆದಿದೆ. ಇದನ್ನು ಅಣುಬಾಂಬ್ ಎಂದು ರಾಹುಲ್ ಗಾಂಧಿ ಅವರು ಯಾವಾಗ ಮತಗಳ್ಳತನದ ಹಗರಣವನ್ನು ಹೊರತೆಗೆದಿರೋ ಆ ಸಂದರ್ಭದಲ್ಲಿ ಅಣುಬಾಂಬ್ ಎಂದು ಹೇಳಿದ್ರು. ಅದರ ಜೊತೆಗೆ ನಿನ್ನೆಷ್ಟೇ ಬುಧವಾರ ಹರಿಯಾಣದಲ್ಲಿ ಅಂದ್ರೆ ಕಳೆದ 2024ರ ವಿಧಾನಸಭಾ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಬಿಜೆಪಿಯಿಂದ ಮತಗಳ್ಳತನದ ಆರೋಪವನ್ನ ರಾಹುಲ್ ಗಾಂಧಿ ಅವರು ನಿನ್ನೆ ಮಾಡಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ ರಾಹುಲ್ ಗಾಂಧಿ ಅವರು ಬಿಜೆಪಿ ವಿರುದ್ಧ ಸರಣಿ ಆರೋಪಗಳನ್ನು ಮಾಡಿ ಬಿಜೆಪಿ ಯಾವ ರೀತಿಯಾಗಿ ಗೆಲುವನ್ನು ಕಂಡಿದೆ, ಯಾವ ರೀತಿಯಾಗಿ ಮತಗಳ್ಳತನವನ್ನ ಮಾಡಿದೆ ಎಂಬ ಆರೋಪವನ್ನ ದಾಖಲೆಗಳ ಸಮೇತ ರಾಹುಲ್ ಗಾಂಧಿ ಅವರು ಸ್ಫೋಟಿಸಿದ್ರು. ಅದರ ಜೊತೆಗೆ ಇದಕ್ಕೆ ಎಚ್ ಬಾಂಬ್ ಎಂಬ ಹೆಸರನ್ನು ಸಹ ನಿನ್ನೆ ನೀಡಿದ್ರು. ಎಚ್ ಬಾಂಬ್ ಅಂದ್ರೆ ಹೈಡ್ರೋಜನ್ ಬಾಂಬ್ ರೀತಿಯಲ್ಲಿ ಅಷ್ಟೊಂದು ಸ್ಫೋಟಕವಾದ ಮಾಹಿತಿಗಳುಳ್ಳ ದಾಖಲೆಗಳನ್ನ ರಾಹುಲ್ ಗಾಂಧಿ ಅವರು ನಿನ್ನೆ ರಿಲೀಸ್ ಮಾಡಿದ್ರು. ಆದರೆ ಅದರಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಪ್ರಸ್ತಾಪಿಸಿದ್ದು 25 ಲಕ್ಷಗಳಷ್ಟು ಮತಗಳ್ಳತನವನ್ನ ಬಿಜೆಪಿ ಮಾಡಿದೆ ಎಂಬ ನೇರ ಆರೋಪವನ್ನ ರಾಹುಲ್ ಗಾಂಧಿ ಅವರು ಬಿಜೆಪಿ ಮೇಲೆ ಆರೋಪಿಸಿದ್ರು. ಅಲ್ಲದೆ 25 ಲಕ್ಷ ಮತಗಳ್ಳತನದಲ್ಲಿ ಸೀಮಾ, ಸ್ವೀಟಿ, ವಿಮಲಾ ಸೇರಿದಂತೆ ನಾನಾ ಹೆಸರುಗಳಲ್ಲಿ 10 ವಿವಿಧ ಬೂತ್ಗಳಲ್ಲಿ 22 ಬಾರಿ ಮತ ಚಲಾವಣೆ ಆಗಿದೆ ಎಂಬ ಗಂಭೀರ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಜೊತೆಗೆ ಬ್ರೆಜಿಲ್ನ ಮಾಡೆಲ್ ಹೆಸರಿನಲ್ಲಿ ಈ ರೀತಿಯಾದ ಮತಗಳ್ಳತನದಲ್ಲಿ ಬಿಜೆಪಿ ನೇರವಾಗಿ ಶಾಮೀಲಾಗಿದೆ ಎಂದು ಸ್ಫೋಟಕ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಜೊತೆಗೆ ರಾಹುಲ್ ಗಾಂಧಿ ಅವರು ಯಾವಾಗ ಈ ಆರೋಪವನ್ನ ಮಾಡಿದ್ರು, ಸಾಕಷ್ಟು ದೇಶಾದ್ಯಂತ ಈ ಸುದ್ದಿ ವೈರಲ್ ಆಯಿತು. ವೈರಲ್ ಆದ ತಕ್ಷಣ ಸಾರ್ವಜನಿಕರು ಯಾರಪ್ಪ ಈ ಮಾಡೆಲ್, ಯಾರಿವಳು, ಈ ರೀತಿಯಾಗಿ ಭಾರತೀಯ ರಾಜಕಾರಣದಲ್ಲಿ ಸ್ಫೋಟಕವಾದ ತಿರುವನ್ನು ಪಡೆದುಕೊಂಡಿರುವ ಹೆಸರು, ಇವಳ ಹಿನ್ನೆಲೆ ಏನೆಂಬುದನ್ನು ಸರ್ಚ್ ಮಾಡಲು ಸಾಕಷ್ಟು ಜನರು ಗೂಗಲ್ ಮೊರೆ ಹೋಗಿದ್ರು. ಗೂಗಲ್ ನಲ್ಲಿ ಯಾರಿವಳು ಬ್ರೆಜಿಲ್ ಮಾಡೆಲ್ ಎಂಬುದನ್ನೇ ಸರ್ಚ್ ಮಾಡಿ ಅವಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿದ್ರು. ಆದರೆ ಇದೀಗ ಖುದ್ದಾಗಿ ಯಾವ ಯುವತಿ ಅಥವಾ ಯಾವ ಮಹಿಳೆ ಅಥವಾ ಯಾವ ಯುವತಿಯ ಬಗ್ಗೆ ರಾಹುಲ್ ಗಾಂಧಿ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ದಾಖಲೆಗಳ ಸಮೇತ 10 ಬಾರಿ ಒಬ್ಬಳೇ ಮಹಿಳೆ ಮತ ಚಲಾಯಿಸಿದ್ದಾರೆ ಎಂಬ ಆರೋಪವನ್ನು ಮಾಡಿದ್ರು. ಇದೀಗ ಖುದ್ದಾಗಿ ಆ ಮಹಿಳೆ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಈ ಆರೋಪವನ್ನು ಅಲ್ಲಗಳೆದಿದ್ದು, ಅಲ್ಲದೆ ಈ ಭಾರತದ ರಾಜಕೀಯಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಂದು ಬ್ರೆಜಿಲ್ನ ಮಾಡೆಲ್ ಲಾರಿಸಾ ಇದೀಗ ಸ್ಪಷ್ಟಪಡಿಸಿರುವಂತದ್ದು. ಮತ್ತೊಂದು ವಿಚಾರವನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅವರು ವಿಡಿಯೋ ಮಾಡುವ ಮೂಲಕ ಪೋರ್ಚುಗೀಸ್ ಭಾಷೆಯಲ್ಲಿ ಇಡೀ ತಮ್ಮ ಹೆಸರು ಯಾವ ರೀತಿಯಾಗಿ ಭಾರತ ದೇಶದಲ್ಲಿ ವೈರಲ್ ಆಗಿದೆ ಅನ್ನೋದನ್ನ ವಿವರವಾಗಿ ಎಳೆಯಾಗಿ ಬಿಚ್ಚಿಟ್ಟಿರುವ ಮಾಡೆಲ್ ಲಾರಿಸಾ ಅವರು, ನನ್ನ ಗಮನಕ್ಕೆ ಬಾರದೆ ಭಾರತದಲ್ಲಿ ನಾನು ಹೇಗೆ ಮತ ಚಲಾವಣೆ ಮಾಡಲು ಸಾಧ್ಯ, ಅಲ್ಲದೆ ಒಂದೇ ಗಂಟೆಯಲ್ಲಿ 22 ಬಾರಿ ಮತ ಚಲಾವಣೆ ಮಾಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಇದು ಯಾವ ರೀತಿಯ ಹುಚ್ಚುತನ, ಯಾವ ಜಗತ್ತಿನಲ್ಲಿ ಅಥವಾ ಯಾವ ಸಮಾಜದಲ್ಲಿ ನಾವಿದ್ದೇವೆ ಎನ್ನುವುದನ್ನ ಪ್ರಶ್ನಿಸುವ ಮೂಲಕ ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಹುಚ್ಚ ಎನ್ನುವ ರೀತಿಯಲ್ಲಿ ಬ್ರೆಜಿಲ್ ಮಾಡೆಲ್ ವ್ಯಂಗ್ಯ ಮಾಡಿರುವಂತದ್ದು ಇದೀಗ ಸಾಕಷ್ಟು ಸದ್ದು ಮಾಡಿದೆ. ಅಲ್ಲದೆ ಮಾಡೆಲ್ ಲಾರಿಸಾ ತಮ್ಮ ವಿಡಿಯೋದಲ್ಲಿ ಯಾವ ರೀತಿಯಾಗಿ ತಮ್ಮ ಫೋಟೋವನ್ನ ಬಳಸಿಕೊಳ್ಳಲಾಗಿದೆ ಎಂಬುದನ್ನು ಸಹ ಸ್ಪಷ್ಟಪಡಿಸಿರುವಂತದ್ದು. ತಾವು 18 ಅಥವಾ 20 ವಯಸ್ಸಿನವರು ಇದ್ದಾಗಿನ ಫೋಟೋವನ್ನ ಬಳಸಿ ಇದೀಗ ಎಲ್ಲೆಡೆ ನನ್ನ ಹೆಸರನ್ನ ಸ್ವೀಟಿ, ಸೀಮಾ, ವಿಮಲಾ ಸೇರಿದಂತೆ ನಾನಾ ಹೆಸರುಗಳಿಂದ ಕರೆಯುತ್ತಿರುವುದು, ಇದು ನನಗೆ ಸಂಬಂಧಿಕರು ಜೊತೆಗೆ ಫ್ರೆಂಡ್ಸ್ ಸೇರಿದಂತೆ ಸಾಕಷ್ಟು ಕಡೆಗಳಿಂದ ಫೋಟೋಗಳು ನನ್ನ ಮೊಬೈಲ್ಗೆ ಬರ್ತಾ ಇರುವಂತದ್ದು. ಜೊತೆಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಭಾರತೀಯ ಪತ್ರಕರ್ತರು ಸಹ ನನ್ನನ್ನು ಸಂಪರ್ಕಿಸುತ್ತಿದ್ದಾರೆ ಎಂದು ಪೋರ್ಚುಗೀಸ್ ಮಾಡೆಲ್ ಅಥವಾ ಬ್ರೆಜಿಲ್ ಮಾಡೆಲ್ ಲಾರಿಸಾ ಹೇಳಿಕೊಂಡಿರುವುದು. ಭಾರತದ ರಾಜಕೀಯಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ, ನಾನು ಭಾರತೀಯರನ್ನ ಪ್ರೀತಿಸುತ್ತೇನೆ, ಆದರೆ ನಾನು ಭಾರತದಲ್ಲಿ ವೋಟ್ ಹಾಕಿದ್ದೇನೆ ಎನ್ನುವುದು ನನಗೆ ನಂಬಲಾಗದ ವಿಚಾರವಾಗಿದೆ ಎಂದು ಮಾಡೆಲ್ ಲಾರಿಸಾ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಕೈ ನಾಯಕ ರಾಹುಲ್ ಗಾಂಧಿ ಅವರೇನೋ ಆರೋಪವನ್ನ ಮಾಡಿದ್ರು, ಆದರೆ ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಬ್ರೆಜಿಲ್ನಿಂದ ಅಲ್ಲಿನ ಮಾಡೆಲ್ ಒಬ್ಬಳು ಬಂದು ಭಾರತದ ಮತದಾರರ ಪಟ್ಟಿಯಲ್ಲಿ ಸೇರಿ ಭಾರತದಲ್ಲಿ ಮತವನ್ನು ಚಲಾಯಿಸಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಸಹ ಸಹಜವಾಗಿ ಕಾಡುತ್ತಿರುವಂತದ್ದು. ಅಂತಿಮವಾಗಿ ತಮ್ಮ ಗಮನಕ್ಕೆ ಬಾರದೆ ಭಾರತದಲ್ಲಿ ಮಾಡೆಲ್ ಲಾರಿಸಾ ಹೆಸರು ಎಲ್ಲೆಡೆ ಫುಲ್ ವೈರಲ್ ಆಗುತ್ತಿರುವಂತದ್ದು. ಆದರೆ ಅಂತಿಮವಾಗಿ ಮಾಡೆಲ್ ಲಾರಿಸಾ ಅವರ ತಮ್ಮ ಗಮನಕ್ಕೆ ಬಾರದೆ ಭಾರತದ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿ ತಾವು 22 ಬಾರಿ ಮತಗಳನ್ನು ಚಲಾಯಿಸುವುದನ್ನು ಕಂಡು ಇದೀಗ ಈ ಸುಳ್ಳು ವಿಚಾರವನ್ನ ಗಮನಿಸಿ ಮಾಡೆಲ್ ಲಾರಿಸಾ ಶಾಕ್ಗೆ ಒಳಗಾಗಿರುವಂತದ್ದು. ಅಂತಿಮವಾಗಿ ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಈ ಮಾಡೆಲ್ ಭಾರತದಲ್ಲಿ ಬಂದು ಹೇಗೆ ಮತ ಚಲಾವಣೆ ಸಾಧ್ಯ ಎನ್ನುವ ಪ್ರಶ್ನೆ ಕಾಡುತ್ತಿರುವಂತದ್ದು. ಆದರೆ ಒಂದು ವೇಳೆ ಈ ರೀತಿ ಆಗಿದ್ದೇ ಆದಲ್ಲಿ ಇದೊಂದು ಜಗತ್ತಿನ 8ನೇ ಅದ್ಭುತ ಎಂದನೇ ನಾವು ಹೇಳಬಹುದಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.